ಬೇರೆ ಯಾವ ಆಸೆಯೂ ಇಲ್ಲ, ನಿನ್ನ ಸೇವೆಯ ಮಾಡುವ ಆಸೆ. ಬೇರೆ ಯಾವ ಆಸೆಯೂ ಇಲ್ಲ, ನಿಮ್ಮ ಸೇವೆ ಮಾಡುವ ಆಸೆ. ಬೇರೆ ಯಾವ ಆಸೆಯೂ ಇಲ್ಲ, ನಿಮ್ಮ ಸೇವೆಯ ಮಾಡುವ ಆಸೆ. ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ. ಹೌದು ಪ್ರಿಯರೇ, ಒಂದೇ ಒಂದು ಆಸೆ, ಆ ಯೇಸುವನ್ನ ನೋಡುವ ಆಸೆ. ಈಗಾಗಲೇ ನಾವು ನೋಡಿದ್ವಿ ಕೀರ್ತನೆ 27:4 ವಚನ. ದಾವೀದ ಅರಸ ನುಡಿದ, ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ನಾನು ಅದನ್ನೇ ನಿರೀಕ್ಷಿಸಿದೆ ಆತನಿಂದ. ವಾಸಿಸಬೇಕು ಜೀವಮಾನವೆಲ್ಲ ನಾನು ಆತನ ಮಂದಿರದಲ್ಲಿ. ಹೌದು ಪ್ರಿಯರೇ, ಅದೇ ಆಸೆ ನಂದು ನಿಮ್ದು ಆಗಿರಬೇಕು ಪ್ರಿಯರೇ. ನಾನು ಒಂದನ್ನು ಕೋರಿದೆ ಪ್ರಭುವಿನಿಂದ. ಇವತ್ತು ನಾವು ಒಂದೇ ಒಂದು ಆಸೆ ಇಟ್ಟು ಆ ಯೇಸುವಿನಲ್ಲಿ ಕೇಳೋಣ, ಏಸಪ್ಪ, ಯೇಸುವೆ, ನಾನು ಒಂದೇ ಒಂದು ನಿರೀಕ್ಷೆಯಿಂದ ಕಾದಿದ್ದೇನಪ್ಪ, ನಿಮ್ಮ ವಾಕ್ಯಗಳನ್ನ ಆಲಿಸುವ ಒಂದು ಆಸೆ ನನ್ನದಾಗಬೇಕು. ಇವತ್ತು ನಾನು ಅದನ್ನು ತೀರ್ಮಾನವನ್ನ ತೆಗೆದುಕೊಂಡು ಈಗ ನಿನ್ನ ಮಂದಿರದಲ್ಲಿ ಆ ನಿನ್ನ ವಾಕ್ಯಗಳನ್ನ ಕೇಳುವ ಹಾಗೆ, ಆ ವಾಕ್ಯಗಳಿಗಾಗಿ ನಾನು ಜೀವಿಸುವ ಹಾಗೆ ನನ್ನನ್ನು ಮಾರ್ಪಡಿಸಪ್ಪ. ನಿಮ್ಮ ಒಂದು ಶಕ್ತಿಯಿಂದ ನನ್ನನ್ನು ತುಂಬಿಸಪ್ಪ, ನಿನ್ನ ಒಂದು ಪವಿತ್ರಾತ್ಮರ ಬಲದಿಂದ ನನ್ನನ್ನು ತುಂಬಿಸಪ್ಪ ಎಂದು ಎಲ್ಲರೂ ಆ ಒಂದೇ ಒಂದು ಆಸೆಯಿಂದ ಆ ಯೇಸುವಲ್ಲಿ ಕೇಳಿಕೊಳ್ಳೋಣ. ಖಂಡಿತವಾಗಿ ನಾವು ನಿರೀಕ್ಷಿಸಿದ ಗಳಿಗೆಯಲ್ಲಿ ಯೇಸು ಮಾಡುವ ಎಲ್ಲ ಶಕ್ತಿಗಳು ಆ ನಮ್ಮ ಮೇಲೆ ಬರಲಿಕ್ಕೆ ಇದೆ ಪ್ರಿಯರೇ. ಅವರ ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಈ ಸಮಯದಲ್ಲಿ ಸುರಿಸುತ್ತಾರೆ. ಯಾಕೆಂತ ಹೇಳಿದ್ರೆ ಒಂದೇ ಒಂದು ಆಸೆ, ದೇವರ ವಾಕ್ಯಗಳನ್ನ ಆಲಿಸುವ ಆಸೆ. ಈ ಆಸೆಯಿಂದ ನಾವು ದಾಹಗೊಂಡು ಕೇಳುವುದಾದರೆ ಖಂಡಿತವಾಗಿ ಆ ಪರಿಶುದ್ಧಾತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿಸ್ತಾರೆ ಪ್ರಿಯರೇ. ಎಲ್ಲರೂ ವಿಶ್ವಾಸದಿಂದ ನನ್ನ ಕಣ್ಗಳಿಗೊಂದೇ ಆಸೆ, ನಿನ್ನ ಮಹಿಮೆಯ ನೋಡುವ ಆಸೆ. ನನ್ನ ಕಣ್ಗಳಿಗೊಂದೇ ಆಸೆ, ನಿನ್ನ ಮಹಿಮೆಯ ನೋಡುವ ಆಸೆ. ನನ್ನ ಕಣ್ಗಳಿಗೊಂದೇ ಆಸೆ, ಒಂದೇ ಆಸೆ ಪ್ರಿಯರೇ, ಮಹಿಮೆಯ ನೋಡುವ ಆಸೆ. ನನ್ನ ಕಣ್ಗಳಿಗೊಂದೇ ಆಸೆ, ನಿನ್ನ ಮಹಿಮೆಯ ನೋಡುವ ಆಸೆ. ನನ್ನ ಕಿವಿಗಳಿಗೊಂದೇ ಆಸೆ, ನಿನ್ನ ವಾಕ್ಯದ ಆಲಿಸುವ ಆಸೆ. ನನ್ನ ಕಿವಿಗಳಿಗೊಂದೇ ಆಸೆ, ನಿನ್ನ ವಾಕ್ಯದ ಆಲಿಸುವ ಆಸೆ. ನಿನ್ನ ವಾಕ್ಯವ ಆಲಿಸುವ ಆಸೆ. ಎಲ್ಲರೂ ಬಾಯಿ ತೆರೆದು ಹೇಳೋಣ, ಯೇಸುವೆ ಸ್ತೋತ್ರ, ಯೇಸುವೆ ನಮನ, ವಿಶ್ವಾಸದಿಂದ ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ. ನೀವು ಆಸೆ ದೇವ, ನಿನ್ನ ಜೊತೆಗೆ ಬಾಳುವ ಆಸೆ. ಒಂದು ಆಸೆ ದೇವ, ನಿನ್ನ ಜೊತೆಗೆ ಬಾಳುವ ಆಸೆ. ನನ್ನ ಹೃದಯದ ಒಂದೇ ಆಸೆ,
ನಿನಗಾಗಿ ಮಿಡಿಯುವ ಆಸೆ. ನನ್ನ ಮನಸ್ಸಿಗೆ ಒಂದೇ ಆಸೆ, ಸ್ತೋತ್ರಪ್ಪ. ಚಿತ್ತವ ನಡೆಸುವ ಆಸೆ. ನನ್ನ ಮನಸ್ಸಿಗೆ ಒಂದೇ ಆಸೆ, ನಿನ್ನ ಚಿತ್ತವ ನಡೆಸುವ ಆಸೆ, ನಿನ್ನ ಚಿತ್ತವ ನಡೆಸುವ ಆಸೆ. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ. ಒಂದು ಆಸೆ ದೇವಾ, ದೇವಾ, ನಿನ್ನ ಜೊತೆಗೆ ಬಾಳುವ ಆಸೆ. ಹೃದಯ ತುಂಬ ಆ ಯೇಸುವಿಗೋಸ್ಕರ ಹಂಬಲಿಸಿರಿ. ಒಂದು ಆಸೆ ದೇವಾ, ಆ ಯೇಸುವನ್ನು ನೋಡಿ ಹೇಳಿ ಪ್ರಿಯರೇ, ನಿನ್ನ ಜೊತೆಗೆ ಬಾಳುವ ಆಸೆ. ಬೇರೆ ಯಾವ ಆಸೆಯೂ ಇಲ್ಲ, ನಿನ್ನ ಸೇವೆಯ ಮಾಡುವ ಆಸೆ. ಯಾವ ಆಸೆಯೂ ಇಲ್ಲ, ನಿನ್ನ ಸೇವೆಯ ಮಾಡುವ ಆಸೆ. ಹೌದು ಪ್ರಿಯರೇ, ನನ್ನ ಹೃದಯಕ್ಕೆ ಒಂದೇ ಒಂದು ಆಸೆ, ಅದು ಆ ಯೇಸುವನ್ನು ನೋಡುವ ಆಸೆ ಆಗಿರಬೇಕು. ನನ್ನ ಆತ್ಮದಲ್ಲಿ ಒಂದೇ ಒಂದು ಆಸೆ, ಆ ಯೇಸುವಿನೊಂದಿಗೆ ಮಾತನಾಡುವ ಒಂದು ಆಸೆ ಆಗಿರಬೇಕು. ಇಂದು ನೀವು ಮತ್ತೆ ನಾನು ಈ ಆಲಯದಲ್ಲಿ ಬಯಸಿದ್ದಾದ್ರೆ, ಹಂಬಲಿಸಿದ್ದಾದ್ರೆ, ಆ ಯೇಸುವಿನ ಸ್ವರವನ್ನ ನಾವು ಕೇಳಲ್ಪಡ್ತೇವೆ. ಇಂದು ನೀನು ಹೃದಯ ತುಂಬ ಆ ಯೇಸುವನ್ನ ನೋಡ್ಬೇಕು ಅಂತ ಹಂಬಲಿಸಿದ್ರೆ, ಖಂಡಿತವಾಗಿ ಯೇಸು ನಿನ್ನೊಟ್ಟಿಗೆ ಮಾತನಾಡ್ತಾರೆ ಪ್ರಿಯರೇ. ನಿನ್ನ ಒಳಗೆ ಮಾತನಾಡ್ತಾರೆ. ಅಂದು ಜಕ್ಕಾಯ ಮಾತನಾಡಿದ ಯೇಸುವಿನೊಟ್ಟಿಗೆ ಯೇಸು ಅವನನ್ನು ನೋಡಿದ್ರು, ಯೇಸು ಆತನ ಮನೆಗೆ ಹೋದ್ರು. ಯಾಕೆ ಅಂತ ಹೇಳಿದ್ರೆ, ಜಕ್ಕಾಯ ದಾಹದಿಂದ ಯೇಸುವನ್ನ ನೋಡ್ದ, ಹಂಬಲಿಸಿದ, ಪ್ರೀತಿ ಮಾಡಿದ. ಅದೇ ಹೃದಯದಿಂದ ನೀನು ಹಂಬಲಿಸುವುದಾದರೆ, ನೀನು ಪ್ರೀತಿ ಮಾಡುವುದಾದರೆ, ನೀನು ಆ ಯೇಸುವನ್ನು ನೋಡುವುದಾದರೆ, ಅದೇ ಯೇಸು ಈಗ ನಿನ್ನೊಟ್ಟಿಗೆ ಬರ್ತಾರೆ, ನಿನ್ನ ಮನೆಗೆ ಬರ್ತಾರೆ. ಕತ್ತಲಿರ್ತಕ್ಕಂಥ ನಿನ್ನ ಮನೆ ಬೆಳಕಾಗಿ ಮಾರ್ಪಡುತ್ತದೆ ಪ್ರಿಯರೇ. ಯೇಸು ನಿನ್ನ ಹೃದಯದಲ್ಲಿ ಇರ್ತಾರೆ, ಯೇಸು ನಿನ್ನ ಮನೆಯಲ್ಲಿ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯೇಸು ಇದ್ದ ಮನೆ ಸ್ವರ್ಗ, ಯೇಸು ಇದ್ದ ಮನೆ ಸ್ವರ್ಗ. ಯೇಸು ಇದ್ದ ಜಾಗದಲ್ಲಿ ಭಯ ಇಲ್ಲ ಪ್ರಿಯರೇ. ಎಲ್ಲಿ ಭಯ ಇಲ್ಲವೋ ಅಲ್ಲಿ ದೇವರ ಮಗನಾಗಿ ಜೀವಿಸಲಿಕ್ಕೆ ದೇವರ ಅವಕಾಶ ಮಾಡಿಕೊಡ್ತಾರೆ. ನೀನು ಹಂಬಲಿಸಿ ಹುಡುಕುವುದಾದರೆ ಆ ಯೇಸುವನ್ನ ಕಂಡುಕೊಳ್ತೀಯ. ಎಲ್ಲರೂ ಒಂದೇ ತೀರ್ಮಾನದೊಂದಿಗೆ ಎಲ್ಲರೂ ಸೇರಿ ಹಂಬಲಿಸೋಣ, ಆ ಯೇಸುಗಾಗಿ ಹಂಬಲಿಸೋಣ. ನನ್ನ ಕಾಲ್ಗಳಿಗೊಂದೇ ಆಸೆ, ನಿನ್ನ ಮಾರ್ಗದಿ ನಡೆಯುವ ಆಸೆ. ನನ್ನ ಮಾರ್ಗಗಳಿಗೊಂದೇ ಆಸೆ, ನಿನ್ನ ಮಾರ್ಗದಿ ನಡೆಯುವ ಆಸೆ. ನನ್ನ ಕಾಲ್ಗಳಿಗೊಂದೇ ಆಸೆ, ಒಂದೇ ಆಸೆ ಪ್ರಿಯರೇ, ನಿನ್ನ ಮಾರ್ಗದಿ ನಡೆಯುವ ಆಸೆ. ಎಲ್ಲರೂ ಕೇಳಿಕೊಳ್ಳಿರಿ ಪ್ರಿಯರೇ. ನನ್ನ ಕಾಲ್ಗಳಿಗೊಂದೇ ಆಸೆ, ನಿನ್ನ ಮಾರ್ಗದಿ ನಡೆಯುವ ಆಸೆ. ನನ್ನ ಕೈಗಳಿಗೊಂದೇ ಆಸೆ, ನಿನಗಾಗಿ ದುಡಿಯುವ ಆಸೆ. ನನ್ನ ಕೈಗಳಿಗೊಂದೇ ಆಸೆ, ನಿನಗಾಗಿ ದುಡಿಯುವ ಆಸೆ, ನಿನಗಾಗಿ ದುಡಿಯುವ ಆಸೆ. ದೇವರ ಆಸೆ ದೇವಾ, ದೇವಾ, ನಿನ್ನ ಜೊತೆಗೆ ಬಾಳುವ ಆಸೆ. ದೇವರ ಆಸೆ ದೇವಾ, ನಿನ್ನ ಜೊತೆಗೆ ಬಾಳುವ ಆಸೆ. ಹೌದು ಪ್ರಿಯರೇ, ಒಮ್ಮೆ ಯೋಚನೆ ಮಾಡಿ, ನಾನು ಬದುಕಿರೋದು ಯಾರಿಗೋಸ್ಕರ? ನಾನು ಈ ಲೋಕದಲ್ಲಿ ಇನ್ನು ಎಷ್ಟು ಕಾಲ ಇರ್ತೀವಿ? ಯೋಚನೆ ಮಾಡಿ ಪ್ರಿಯರೇ.
ಈ ಲೋಕದಲ್ಲಿ ಸ್ವಲ್ಪ ಕಾಲ ಮಾತ್ರ ನಾವಿರೋದು, ಆದರೆ ಶಾಶ್ವತವಾಗಿ ಇರುವತಕ್ಕಂಥ ಜಾಗ ಅಂದ್ರೆ ಆ ಯೇಸುವಿನ ಹತ್ರ, ಆ ಸ್ವರ್ಗ ಸಾಮ್ರಾಜ್ಯ, ಆ ನಿತ್ಯ ಜೀವ. ಆ ಜೀವಕ್ಕಾಗಿ ನಾವೆಲ್ಲರೂ ಹೋಗ್ಬೇಕು ಪ್ರಿಯರೇ. ಇದನ್ನೇ ಯೇಸು ಬಯಸ್ತಾ ಇರೋದು. ಇದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿರೋದು. ಈ ಲೋಕದಲ್ಲಿ ಯಾವ ಆತ್ಮವು ಕೂಡ ನಷ್ಟಪಟ್ಟು ಹೋಗಬಾರ್ದು. ಎಲ್ಲ ಆತ್ಮಗಳು ಯೇಸುವಿಗೆ ಸ್ವಂತವಾಗಬೇಕು. ಯಾರು ಕೂಡ ನಷ್ಟಪಟ್ಟು ಹೋಗಬಾರ್ದಂತ ಆ ದೇವರ ಒಂದು ಚಿತ್ತವಾಗಿದೆ ಪ್ರಿಯರೇ. ಅದೇ ಯೇಸು ಆ ಚಿತ್ತವನ್ನು ನೆರವೇರಿಸಲಿಕ್ಕೆ ಆಕಾಶದಿಂದ ನೇರವಾಗಿ ಈಗ ನಿನ್ನ ಮುಂದೆ ಇದ್ದಾರೆ, ನಿನ್ನ ಮುಂದೆ ಇದ್ದಾರೆ ಪ್ರಿಯರೇ. ಯೇಸು ಕೇಳ್ತಿದ್ದಾರೆ ನಿಮ್ಮ ಒಬ್ಬೊಬ್ಬರನ್ನ ನೋಡಿ, ಮಗನೇ ಮಗನೇ ಮಗಳೇ ಮಗಳೇ, ನಿನ್ನ ಹೃದಯದಲ್ಲಿ ಸ್ಥಳ ಮಾಡಿಕೊಡು, ನಿನ್ನ ಹೃದಯದಲ್ಲಿ ಅವಕಾಶ ಮಾಡಿಕೊಡು. ಈಗ ನಿನ್ನ ಹೃದಯದ ಬಾಗಿಲನ್ನ ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಸ್ವರವನ್ನ ಕೇಳಿಸಿಕೊಂಡು ನಿನ್ನ ಹೃದಯದ ಬಾಗಿಲನ್ನ ಓಪನ್ ಮಾಡಿದ್ರೆ ಯೇಸು ಬರ್ತಾರೆ ಪ್ರಿಯರೇ. ಯೇಸು ಬರ್ತಾರೆ ನಿನ್ನೊಟ್ಟಿಗೆ ಮಾತನಾಡ್ಲಿಕ್ಕೆ, ನಿನ್ನ ಕತ್ತಲೆಯ ಜೀವನವನ್ನ ಬೆಳಕಾಗಿ ಮಾಡ್ಲಿಕ್ಕೆ ಯೇಸು ಬರ್ತಾರೆ ಪ್ರಿಯರೇ. ಒಪ್ಪಿಸಿಕೊಡಿ. ನಿನ್ನ ತಲೆಯಿಂದ ಪಾದದವರೆಗಿರತಕ್ಕಂಥ ಎಲ್ಲ ಅಂಗಾಂಗಗಳನ್ನ ಆ ಯೇಸುವಿಗೆ ಒಪ್ಪಿಸಿಕೊಡಿ. ನಿನ್ನ ದೇಹದ ಮೇಲೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆ ಯೇಸುವಿಗೆ ಒಪ್ಪಿಸಿಕೊಡಿ. ಯಾಕೆಂದರೆ ನೀನು ದೇವರ ಮಗನಾಗಿದ್ದೀಯಾ, ಮಗಳಾಗಿದ್ದೀಯಾ. ನಿನ್ನ ಮೇಲೆ ಸೈತಾನನಿಗೆ ಅಧಿಕಾರವಿಲ್ಲ. ನಿನ್ನ ಮೇಲೆ ಅಧಿಕಾರ ಇರೋದು ಆ ಯೇಸುವಿಗೆ ಮಾತ್ರ ಪ್ರಿಯರೇ. ಆ ಯೇಸು ನಿನ್ನ ಮೇಲೆ ರಾಜ್ಯವನ್ನ ಆಳಿಸ್ತಾರೆ. ಆ ಯೇಸುವಿಗೆ ಮಾತ್ರ ಅಧಿಕಾರವಿದೆ ಅಪ್ಪ. ಆ ಯೇಸುವಿಗೆ ಹೇಳಿ, ದೇವ ನನ್ನ ಮೇಲೆ ಅಧಿಕಾರ ಇರುವುದು ನಿಮಗೆ ಮಾತ್ರ, ನನ್ನ ದೇಹದ ಮೇಲೆ ಅಧಿಕಾರ ಇರುವುದು ನಿಮಗೆ ಮಾತ್ರ. ಈಗ ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡ್ತಾ ಇದ್ದೇನೆ. ನೋಡುತ್ತೇನೆ ಒಂದೇ ಒಂದು ಆಸೆ, ನಿಮ್ಮ ಜೊತೆಗೆ ನನ್ನ ಜೀವ ಇರುವವರೆಗೂ ನಿಮ್ಮ ಜೊತೆಗೆ ನಾನು ಇರೋದೊಂದು ಒಂದೇ ಒಂದು ಆಸೆ ಎಂದು ಆ ಯೇಸುವಿಗೆ ಹೇಳೋಣ ಪ್ರಿಯರೇ. ಒಂದೇ ಆಸೆ, ನಿನ್ನ ಸ್ತುತಿಯ ಮಾಡುವ ಆಸೆ, ಒಂದೇ ಆಸೆ, ನಿನ್ನ ಸ್ತುತಿಯ ಮಾಡುವ ಆಸೆ, ಒಂದೇ ಆಸೆ, ನಿಮ್ಮ ಸ್ತುತಿಯ ಮಾಡುವ ಆಸೆ, ನಾಲಿಗೆ ಒಂದೇ ಆಸೆ, ನಿನ್ನ ಸ್ತುತಿಯ ಮಾಡುವ ಆಸೆ, ನನ್ನ ಬಾಳಿನ ಕೊನೆಯ ಆಸೆ, ಸಾಯುವ ಎಲ್ಲರೂ ಹೇಳೋಣ ಪ್ರಿಯರೇ. ನನ್ನ ಬಾಳಿನ ಕೊನೆಯ ಆಸೆ, ನಿನಗಾಗಿ ಸಾಯುವ ಆಸೆ, ನಿನಗಾಗಿ ಸಾಯುವ ಆಸೆ. ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ. ನಮಗೆ ಯಾರೂ ಇಲ್ಲ యేసయ్య, ನಮಗೆ ಯಾರೂ ಇಲ್ಲ యేసయ్య, ನಮಗೆ ಯಾರೂ ಇಲ್ಲ యేసయ్య, ನನಗೆ ಯಾರೂ ಇಲ್ಲ యేసయ్య. ನೀನು ಸಾಕು ನನಗೆ, ನೀನು ಸಾಕು ನನಗೆ, ಯಾರು? ನೀನು ಸಾಕು, ನೀನು ಸಾಕು, ನೀನು ಸಾಕು ನನಗೆ, ನೀನು ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ಅಬ್ರಹಾಮ ದೇವರು ನೀನೇ, ಆಮೆನ್. ಇಸಾಕ ದೇವರು ನೀನೇ ಅಯ್ಯ, ಯಾಕೋಬನ ದೇವರು ನೀನೇ ಅಯ್ಯ, ಇಬ್ರಾಹಿಮನ ದೇವರು ನೀನೇ
ಸಾಕು ನನಗೆ ಎಲ್ಲರೂ ಸಾಕು ನನಗೆ ನೀನೆ ಸಾಕು ನೀನೆ ಸಾಕು ನೀನೆ ಸಾಕು ನನಗೆ ನೀನೆ ಸಾಕು ನನಗೆ ನೀನೆ ಸಾಕು ನನಗೆ ನೀನೆ ಸಾಕು ನೀನೆ ಸಾಕು ನೀನೆ ಸಾಕು ನನಗೆ ಸಾಕು ನನಗೆ ಯಾರು ನೀನೆ ಸಾಕು ನನಗೆ ಹೇಳಿ ಪ್ರಿಯರೇ ಸಾಕು ನೀನೆ ಸಾಕು ನೀನೆ ಸಾಕು ನನಗೆ ನೀನೆ ಸಾಕು ನನಗೆ ನೀನೆ ಸಾಕು ನನಗೆ ನೀನೆ ಸಾಕು ನೀನೆ ಸಾಕು ನೀನೆ ಸಾಕು ನನಗೆ ಯಾರು ಇಲ್ಲ ಆಮೆನ್. ನಮಗೆ ಯಾರು ಇಲ್ಲ ನಮ್ಮ ಎರಡು ಕರಗಳನ್ನು ಹೃದಯದ ಮೇಲೆ ಎಲ್ಲರೂ ಯಾರು ಇಲ್ಲ ಮೌನವಾಗಿ ಈ ಸಾಲನ್ನು ಧ್ಯಾನಿಸಿ ಪ್ರಿಯರೇ. ಯಾರು ಇಲ್ಲ ನಿಮ್ಮ ಎರಡು ಕರಗಳ ಹೃದಯದ ಮೇಲೆ ಇಟ್ಟು ಯಾರು ಇಲ್ಲ ಆ ಹೃದಯ ಅಂತರಾಳದಿಂದ ಯೇಸುವಿಗೆ ಹೇಳಿ ಹಾಗೆ ಯಾರು ಇಲ್ಲ ಆ ಯೇಸುವನ್ನ ನೋಡಿ ಹೇಳಿ ಪ್ರಿಯರೇ ಅದಕ್ಕೆ ಯಾರು ಇಲ್ಲ ಪ್ರೀತಿಯಿಂದ ಹೇಳಿ ಹಾಗೆ ಯಾರು ಇಲ್ಲ ಯೇಸು ನಿನ್ನ ಮುಂದೆ ನಿಂತಿದ್ದಾರೆ ಕೊರಾಹಿಯರೇ ನನಗೆ ಎದುರಾದರು ಜನರನ್ನ ಮೇಲೆ ಒಣಗುತ್ತಿದರು ಪ್ರೀತಿಸೋ ಜನರೇ ನನ್ನ ದ್ವೇಷಿಸಿದರು ಯೇಸು ನಿನ್ನ ಮುಂದೆ ಪ್ರೀತಿಸೋ ನೀನಿರಲು ಚಿಂತೆ ಇಲ್ಲಯ್ಯ ಕೊರಾಹಿಯರೇ ನನಗೆ ಎದುರಾದರು ಜನರನ್ನ ಮೇಲೆ ಒಣಗುತ್ತಿದರು ಪ್ರೀತಿಸೋ ಜನರೇ ನನ್ನ ದ್ವೇಷಿಸಿದರು ಪ್ರೀತಿಸೋ ನೀನಿರಲು ಚಿಂತೆ ಇಲ್ಲಯ್ಯ ಚಿಗುರುವಂತೆ ಮಾಡುವೆ ನೀನು ಥ್ಯಾಂಕ್ ಯು ಲಾರ್ಡ್ ನನ್ನ ಕರೆದ ನೀನು ನನ್ನೋಡು ಚಿಗುರುವಂತೆ ಮಾಡುವೆ ನೀನು ನನ್ನ ಕರೆದ ನೀನು ನಂಬಿಗಸ್ತನು ಚಿಗುರುವಂತೆ ಮಾಡುವೆ ನೀನು ಸ್ತೋತ್ರ ಕರ್ತನೆ ಕರೆದ ನೀನು ನಂಬಿಗಸ್ತನು ನನ್ನೋಡು ಚಿಗುರುವಂತೆ ಮಾಡುವೆ ನೀನು ನಿಮ್ಮ ಹೃದಯವನ್ನು ನೋಡುವ ದೇವರು ನನ್ನ ಕರೆದ ನೀನು ನಂಬಿಗಸ್ತನು ನೀನು ಸಾಕು ಹೇಳಿ ಯೇಸುವಿಗೆ ನೀನು ಸಾಕು ನಿನ್ನ ಅಂತರಂಗವನ್ನು ವೀಕ್ಷಿಸಿದ ದೇವರು ನೀನು ಸಾಕು ನೀನು ಸಾಕು ನನಗೆ ನೀನು ಸಾಕು ನಿನ್ನೊಟ್ಟಿಗೆ ಮಾತನಾಡುವ ಯೇಸು ನೀನು ಸಾಕು ನನಗೆ ಯೇಸುವನ್ನ ನೋಡಿ ಹೇಳೋಣ ಸಾಕು ನೀನು ಸಾಕು ನೀನು ಸಾಕು ನನಗೆ ಯೇಸು ಸಾಕು ನನಗೆ ಯಾರು ಯೇಸು ಸಾಕು ನನಗೆ Thank you, Lord. ಯೇಸು ಸಾಕು ಯೇಸು ಸಾಕು ಯೇಸು ಸಾಕು ಎಲ್ಲರೂ ವಿಶ್ವಾಸದಿಂದ ಯೇಸು ಸಾಕು ನನಗೆ ಯೇಸು ಸಾಕು ಅಪಾರ್ಥ್ಯಮಯ ಕೂಗಿ ಕರೆದ ಯೇಸುವನ್ನ ಸಾಕು ನೀವು ಅದೇ ರೀತಿಯಾಗಿ ಕೂಗಿ ಕರೆಯಿರಿ ಯೇಸುವನ್ನ ಏಸಯ್ಯ ಎಸ್ಸಯ್ಯ ಏಸಯ್ಯ ಯೇಸು ಅಲ್ಲ ನಿಂತುಕೊಂಡ್ರು ಏಸಯ್ಯ ಅಪಾರ್ಥ್ಯಮಯನಿಗೆ ಕೇಳಿದ್ರು ಏಸಯ್ಯ ಏನಾಗ್ಬೇಕು ಏಸಯ್ಯ ಆದ್ರೆ ಯೇಸು ಏಸಯ್ಯ ನಿನ್ನ ಸ್ವರವನ್ನ ಕೇಳಿಸಿಕೊಂಡು ನಿಂತುಕೊಳ್ಳುತ್ತಾರೆ ಏಸಯ್ಯ ಏಸಯ್ಯ ಏಸಯ್ಯ
ಎಲ್ಲರೂ ಸೇರಿ ಎರಡು ಕರಗಳನ್ನ ಚಾಚುತ್ತಾ ಆ ಯೇಸುವನ್ನ ನೋಡಿ ಹೇಳೋಣ. ಸಾಕು ನೀನೆ ಸಾಕು ದಾಹದಿಂದ ಕೇಳಿ, ನೀನೆ ಸಾಕು ವಿಶ್ವಾಸದಿಂದ ಕೇಳಿ, ಸಾಕು ಯೇಸು ಮಾತ್ರ ಸಾಕು ನನಗೆ. ಸಾಕು ನೀನೆ ಸಾಕು ಸಾಕು ನನಗೆ. ಯಾರು ನೀನೆ ಸಾಕು ಹೇಳಿ ಪ್ರಿಯರೇ, ನೀನೆ ಸಾಕು, ನೀನೆ ಸಾಕು ನೀನೆ ಸಾಕು ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ. ಹಲ್ಲೆಲೂಯಾ